ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th ಸೆಮ್ BComನ AFM ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 2 ಬಂದು ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಯಾವ ರೀತಿ NPVನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ ಈ ಒಂದು ವೀಡಿಯೋದಲ್ಲಿ ಪಾರ್ಟ್ 3 ವೀಡಿಯೋ ಆಗಿದೆ. ಸೊ NPV ಕ್ಯಾಲ್ಕುಲೇಷನ್ ಯಾರ್ಯಾರಿಗೆಲ್ಲ ಗೊತ್ತಿಲ್ವೋ, ಸೊ ಪಾರ್ಟ್ 1 ಆ್ಯಂಡ್ 2 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 3 ವೀಡಿಯೋ ಆಗಿದೆ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ನೀವು ಅಲ್ಲಿ NPV ಕಲ್ತಿದ್ರೆ ಈ ಸಮ್ಮು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವು ಆ ಒಂದು ವೀಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾವು ಕಂಟಿನ್ಯೂ ಮಾಡೋದಾದರೆ, ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಇವಾಗ ಫಸ್ಟ್ ಒಂದು ಸತಿ ಕ್ವಶನ್ ಹೇಳ್ತೀನಿ, ಆಮೇಲೆ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ದೇರ್ ಆರ್ 2 ಪ್ರಾಜೆಕ್ಟ್ಸ್, ಈಚ್ ಇನ್ವಾಲ್ವ್ಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಆಫ್ ₹40,000. ದ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಸರ್ಟನಿಟಿ ಕೋಎಫಿಷಿಯಂಟ್ ಆರ್ ಆ್ಯಸ್ ಫಾಲೋಸ್ ಅಥವಾ ಆ್ಯಸ್ ಅಂಡರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 years ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಕ್ಸ್ದು ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಸರ್ಟನಿಟಿ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ವೈ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಸರ್ಟನಿಟಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಸ್ಕ್ ಫ್ರೀ ಕಟ್ ಆಫ್ ರೇಷಿಯೋ ಈಸ್ 10%. ಸಜೆಸ್ಟ್ ವಿಚ್ ಆಫ್ ದಿ 2 ಪ್ರಾಜೆಕ್ಟ್ ಈಸ್ ಪ್ರಿಫರಬಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ನಿಮಗೆ 2 ಪ್ರಾಜೆಕ್ಟ್ಸ್ನ ಕೊಟ್ಟಿದ್ದಾರೆ. ಸೊ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈ ಅಂತ 2 ಪ್ರಾಜೆಕ್ಟ್ಸ್ನ ಕೊಟ್ಟಿದ್ದಾರೆ. ಓಕೆನಾ? ಇವು 2 ಪ್ರಾಜೆಕ್ಟಲ್ಲಿ ಯಾವುದು ಬೆಸ್ಟು ಆ್ಯಂಡ್ ಯಾವುದು ಪ್ರಿಫರಬಲ್ ಅಂತ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಿಮ್ಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಂದರೆ, ಕೋಎಫಿಷಿಯಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಕ್ಯಾಶ್ ಇನ್ಫ್ಲೋಸ್ನ ಕೊಟ್ಟಿದ್ದಾರೆ. ಸೊ ಈ ಬೇಸಿಸ್ ಮೇಲೆ ನೀವೇನು ಮಾಡಬೇಕು ಅಂದರೆ, ಇವೆರಡು ಪ್ರಾಜೆಕ್ಟಲ್ಲಿ ಯಾವುದು ಬೆಸ್ಟ್ ಪ್ರಾಜೆಕ್ಟ್ ಅಂದರೆ ಯಾವುದು ಒಂದು ಇನ್ವೆಸ್ಟರ್ಗೆ ಪ್ರಿಫರಬಲ್ ಅಂತ ಪ್ರಾಜೆಕ್ಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಯೂಶ್ವಲಿ ಕೇಳುವಂಥದ್ದು, ಇದು 12 ಮಾರ್ಕ್ಸ್ ಕ್ವಶನ್ಗೂ ಕೇಳ್ಬೋದು ಅಥವಾ 4 ಮಾರ್ಕ್ಸ್ ಕ್ವಶನ್ಗೂ ಇದನ್ನು ಕೇಳ್ಬೋದು. ಸೊ ಇದು ತುಂಬ ಈಸಿ ಕ್ವಶನ್ನು, ನೀವು ಆರಾಮ್ಸೆ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ನೋಡಿ, ಇಲ್ಲಿ 2 ಪ್ರಾಜೆಕ್ಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. 2 ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದು 40,000 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಮತ್ತು ವೈ 2 ಅಲ್ವಾ ಇರೋದು, ಈಚ್ ಅಂದರೆ 40,000 ಎರಡಕ್ಕೂ ಈಚ್ ಅಂತ ಕೊಟ್ಟಿದ್ದಾರೆ. ಸೊ ಇಬ್ರಿಗೂ ಕೂಡ 40,000 ರುಪೀಸೇ ಆಗುತ್ತೆ. ಇದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಾದಮೇಲೆ ಅವರು ಏನಂತ ಕೊಟ್ಟಿದ್ದಾರೆ ಅಂದರೆ, ದ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಸರ್ಟನಿಟಿ ಕೋಎಫಿಷಿಯಂಟ್ ಆರ್ ಆ್ಯಸ್ ಅಂಡರ್. ಅಂದರೆ ಇಲ್ಲಿ ನಿಮಗೆ ಕೋಎಫಿಷಿಯಂಟು ಕೊಟ್ಟಿದ್ದಾರೆ ಆ್ಯಂಡ್ ಕ್ಯಾಶ್ ಇನ್ಫ್ಲೋಸು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಎಷ್ಟು ಇಯರ್ನ ಕೊಟ್ಟಿದ್ದಾರೆ? 3 yearsನ ಕೊಟ್ಟಿದ್ದಾರೆ. 3 yearsಗೆ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ನ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ, ಕ್ಯಾಶ್ ಇನ್ಫ್ಲೋನ ಕೊಟ್ಟಿದ್ದಾರೆ ಆ್ಯಂಡ್ ಸರ್ಟನಿಟಿನ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ವೈನ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಸರ್ಟನಿಟಿ ಎರಡೂ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾಗೆ ಅವ್ರು ಹೇಳಿದ್ದಾರೆ, PV ಫ್ಯಾಕ್ಟರ್ ಎಷ್ಟು ಅಂದರೆ 10%, ಅಂದರೆ ರಿಸ್ಕ್ ಫ್ರೀ ಕಟ್ ಆಫ್ ರೇಷಿಯೋ ಬಂದು 10% ಅಂತ ಹೇಳಿದಾರಲ್ಲ, ಇದನ್ನು ನಾವೇನಂತ ಕನ್ಸಿಡರ್ ಮಾಡಬೇಕು ಅಂದರೆ, PV ಫ್ಯಾಕ್ಟರ್ ಬಂದುಬಿಟ್ಟು ನಮಗೆ 10% ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನಾವೇನು ಮಾಡಬೇಕು ಅಂದರೆ, ಸಜೆಸ್ಟ್ ವಿಚ್ 2 ಪ್ರಾಜೆಕ್ಟ್ ಇಸ್ ಪ್ರಿಫರಬಲ್, ಯಾವ ಪ್ರಾಜೆಕ್ಟು ಬೆಸ್ಟು ಅಂತ ಸಜೆಸ್ಟ್ ಮಾಡಬೇಕಲ್ವಾ. ಸೊ ಇದಕ್ಕೆ ಯಾವ ರೀತಿ ಆನ್ಸರ್ನ ಮಾಡಬೇಕು ಅಂದರೆ, ಫಸ್ಟ್ ನಾವು ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈನ ಕ್ಯಾಶ್ ಇನ್ಫ್ಲೋ ಎಷ್ಟು ಅಂತ ಪ್ರಾಪರಾಗಿ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಒಂದು ಸರ್ಟನಿಟಿ ಕ್ಯಾಶ್ ಇನ್ಫ್ಲೋನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ಇಲ್ಲಿ ನೀವು ಫಸ್ಟ್ ಸರ್ಟನಿಟಿ ಕೋಎಫಿಷಿಯಂಟ್ನ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋನ ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ, ನಮಗೆ ಕೊಟ್ಟಿರೋ ಡೀಟೇಲ್ಸ್ನ ಪ್ರಾಪರಾಗಿ ಬರಿತಾ ಹೋಗಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಇನ್ಫ್ಲೋಸ್ ವಿತ್ ಸರ್ಟನಿಟಿ. ಸೊ ಸರ್ಟನಿಟಿ ಜೊತೆಗೆ ಸೊ ಇಲ್ಲೇನು ಮಾಡಬೇಕು, ನಾನು ಹೇಳ್ದಂಗೆ ಒಂದು ಫಾರ್ಮ್ಯಾಟ್ನ ಹಾಕ್ಕೊಂಡು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಫಸ್ಟ್ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಆಫ್ ಎಕ್ಸ್ ಆ್ಯಂಡ್ ವೈನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ, ನಮಗೆ ಕೊಟ್ಟಿರುವಂಥ ಒಂದು ಕ್ಯಾಶ್ ಇನ್ಫ್ಲೋ ಇಂಟು ಸರ್ಟನಿಟಿ ಮಾಡಿದಾಗ ನಮಗೆ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಿ ಅಂದರೆ, ಫಸ್ಟ್ ಈ ಥರ ಕಾಲಮ್ಸ್ನ ಹಾಕೋಬೇಕಾಗುತ್ತೆ. ಕಾಲಮ್ಸ್ನ ಹಾಕ್ಕೊಂಡು ಇಯರ್ ಎಷ್ಟು ಕೊಟ್ಟಿದ್ದಾರೆ, ಇಯರ್ ಬಂದು 3 years ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ 1 2 3 ಅಂತ ಬರ್ಕೋಬೇಕಾಗುತ್ತೆ. ಇದಾದಮೇಲೆ ನೀವು ಫಸ್ಟ್ ಪ್ರಾಜೆಕ್ಟ್ ಎಕ್ಸ್ನೇ ಮಾಡ್ತೀನಿ ಅಂದರೆ ಪ್ರಾಜೆಕ್ಟ್ ಎಕ್ಸೇ ಮಾಡಿ, ಅಥವಾ ಪ್ರಾಜೆಕ್ಟ್ ವೈನೇ ಮಾಡ್ತೀನಿ ಅಂದರೆ ಪ್ರಾಜೆಕ್ಟ್ ವೈನೇ ಮಾಡಿ. ಇಲ್ಲ ನಾನು ಎರಡನ್ನೂ ಕಂಬೈನ್ ಮಾಡ್ತೀನಿ ಅಂದರೆ ಈ ರೀತಿ ನೀವು ಕಂಬೈನ್ ಮಾಡ್ಬೋದಾಗುತ್ತೆ. ಫಸ್ಟ್ ನಾನು ಪ್ರಾಜೆಕ್ಟ್ ಎಕ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಸೊ ಪ್ರಾಜೆಕ್ಟ್ ಎಕ್ಸ್ನ ಒಂದು ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಅಂದರೆ, ಸೊ ಫಸ್ಟ್ ಇಯರ್ ಬಂದು 25,000 ಇದೆ, ಸೆಕೆಂಡ್ ಇಯರ್ 20,000 ಇದೆ, ಥರ್ಡ್ ಇಯರ್ ಕೂಡ 20,000 ಇದೆ.
ಇನ್ನು ಸರ್ಟನಿಟಿ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಸರ್ಟನಿಟಿ ಕೋಎಫಿಷಿಯಂಟ್ ಎಷ್ಟಿದೆ ಅಂದರೆ 0.8, 0.7, 0.9 ಇದೆ. ಸೊ ಇವಾಗ ನಾವು ಇವೆರಡೂ ಇಂಟು ಮಾಡಿದಾಗ ನಮಗೆ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನೋಡಿ, 25,000 ಇಂಟು 0.8 ಮಾಡಿದಾಗ 20,000 ಬರುತ್ತೆ. 20,000 ಇಂಟು 0.7 ಮಾಡಿದಾಗ 14,000 ಬರುತ್ತೆ. 20,000 ಇಂಟು 0.9 ಮಾಡಿದಾಗ 18,000 ರುಪೀಸ್ ಬರುತ್ತೆ. ಸೊ ಈ ರೀತಿ ನೀವು ನಿಮ್ಗೆ ಏನು ಆನ್ಸರ್ನ ಕೊಟ್ಟಿದ್ದ ಅಂದರೆ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಇಂಟು ಮಾಡಿದಾಗ ನಿಮಗೆ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಆಫ್ ಎಕ್ಸ್ ಎಷ್ಟು ಅಂತ ಹೇಳಿ ಗೊತ್ತಾಯಿತು. ಅದೇ ರೀತಿ ಸರ್ಟನಿಟಿ ಕೋಎಫಿಷಿಯಂಟ್ ಆಫ್ ವೈನ ನೀವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ವೈನ ಕ್ಯಾಶ್ ಫ್ಲೋ ಎಷ್ಟಿದೆ? 20,000, 30,000, 20,000 ಇದೆ. ಹಾಗೆ ಸರ್ಟನಿಟಿ ಕೋಎಫಿಷಿಯಂಟ್ ಎಷ್ಟಿದೆ? 0.9, 0.8, 0.7 ಇದೆ. ಸೊ ಇವಾಗ ಇವೆರಡನ್ನ ಇಂಟು ಮಾಡ್ಕೋಬೇಕಾಗುತ್ತೆ. ಸೊ ನೀವು ಇಂಟು ಮಾಡಿದಾಗ ನಿಮಗೆ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನೋಡಿ, ಇಲ್ಲಿ ಫಸ್ಟ್ ಎಷ್ಟಿದೆ? 20,000 ಇಂಟು 0.9 ಮಾಡಿದಾಗ ನಿಮಗೆ 18,000 ರುಪೀಸ್ ಬರುತ್ತೆ. ಅದೇ ಆನ್ಸರ್ ಬಂದಿದೆ. ಸೊ ಅದಕ್ಕೆ ಇಂಟು ಮಾಡಬೇಕಾಗುತ್ತೆ. ಕ್ಯಾಶ್ ಇನ್ಫ್ಲೋ ಇಂಟು ಸರ್ಟನಿಟಿ ಕೋಎಫಿಷಿಯಂಟ್ನ ಇಂಟು ಮಾಡಿದ್ರೆ ನಿಮಗೆ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ 30,000 ಇಂಟು 0.8 ಮಾಡಿದಾಗ 24,000 ಬರುತ್ತೆ. 20,000 ಇಂಟು 0.7 ಮಾಡಿದಾಗ ನಿಮಗೆ 14,000 ರುಪೀಸ್ ಬರುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ನೀವು ಏನು ಫೈಂಡ್ ಔಟ್ ಮಾಡಬೇಕು ಅಂತ ನಾನು ಆಗಲೇ ಹೇಳಿದೆ ಅಂದರೆ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಆ್ಯಂಡ್ NPVನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಆ್ಯಂಡ್ ಸಜೆಸ್ಟ್ ಮಾಡಬೇಕಾಗುತ್ತೆ ಕಂಪ್ನಿಗೆ ಯಾವ ಒಂದು ಪ್ರಾಜೆಕ್ಟ್ ಪ್ರಿಫರಬಲ್ ಅಂತ ಹೇಳಿ. ಸೊ ಇವಾಗ ನೀವು ಸರ್ಟನಿಟಿ ಕೋಎಫಿಷಿಯಂಟ್ನ ಫೈಂಡ್ ಔಟ್ ಮಾಡಿದ್ದೀರಾ, ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಎಷ್ಟು ಅಂತ ಹೇಳಿ ನೀವಾಗ ಫೈಂಡ್ ಔಟ್ ಮಾಡಿದ್ದೀರಾ. ಯಾವ ಬೇಸಿಸ್ ಮೇಲೆ ಅಂದರೆ ಸರ್ಟನಿಟಿ ಕೋಎಫಿಷಿಯಂಟ್ ಆ್ಯಂಡ್ ಕ್ಯಾಶ್ ಇನ್ಫ್ಲೋ ಬೇಸಿಸ್ ಮೇಲೆ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಿರ್ತೀರ. ಸೊ ಈ ಒಂದು ನೀವು ಏನು ಫೈಂಡ್ ಔಟ್ ಮಾಡಿರ್ತೀರ ಅಮೌಂಟ್ನ ನೀವು ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈನ ಒಂದು ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಸೊ ಈ ಬೇಸಿಸ್ ಮೇಲೆ ನೀವೇನು ಮಾಡಬೇಕು ಅಂದರೆ NPVನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇವಾಗ NPVನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವ ಫಾರ್ಮ್ಯಾಟ್ನ ಹಾಕಬೇಕು ಅಂದರೆ ಈ ರೀತಿ ಫಾರ್ಮ್ಯಾಟ್ನ ಹಾಕಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ NPV ಫಸ್ಟು ಇಯರ್ನ ಬರೀತೀರಾ. ಇಲ್ಲಿ ಕೊಟ್ಟಿರೋದು ನಿಮಗೆ 3 ಇಯರ್ಸ್. ಸೊ 3 ಇಯರ್ಸ್ನ ಹಾಕ್ಕೊಳ್ತೀರಾ. ಇದಾದಮೇಲೆ ನೀವು PV ಫ್ಯಾಕ್ಟರ್ ಬೇಕಲ್ವಾ? ಸೊ ಕ್ವಶನಲ್ಲಿ ಅವರೇ ಹೇಳಿದ್ದಾರೆ 10% PV ಫ್ಯಾಕ್ಟರ್ ಅಂತ ಹೇಳಿದ್ದಾರೆ. ಸೊ ಇವಾಗ 10% ಬೇಸಿಸ್ ಮೇಲೆ ನೀವೇನು ಮಾಡಬೇಕು ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ PV ಫ್ಯಾಕ್ಟರ್ ಅಟ್ 10%. ಸೊ 10% PV ಫ್ಯಾಕ್ಟರ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ 1 ಡಿವೈಡೆಡ್ ಬೈ 0.10ನ ಮಾಡಿದ್ರೆ ನಿಮಗೆ PV ಫ್ಯಾಕ್ಟರ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆನಾ? ಸೊ ಇದು ಬಂದು ಫಾರ್ಮುಲಾ. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ನಿಮಗೆ ಈ ಒಂದು ಅಮೌಂಟ್ಗಳು ಸಿಗ್ತಾ ಹೋಗುತ್ತೆ. ಸೊ ನೋಡಿ, ಇವಾಗ 1 ಡಿವೈಡೆಡ್ ಬೈ 1 ಪ್ಲಸ್ 0.10 ಇದೆಯಲ್ಲ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಇವೆರಡನ್ನ ಆಲ್ರೆಡಿ ಆ್ಯಡ್ ಮಾಡ್ಕೊಬಿಡ್ತೀನಿ. 1 ಪ್ಲಸ್ 0.10 ಎಷ್ಟಾಗುತ್ತೆ? 1.10 ಆಗುತ್ತಲ್ವಾ? ಡಿವೈಡೆಡ್ ಬೈ 1.10. ಸೊ ಈಕ್ವಲ್ ಟು ಪ್ರೆಸ್ ಮಾಡಿದಾಗ ನಿಮಗೆ 0.909 ಸಿಗುತ್ತೆ. ಅದು ಫಸ್ಟ್ ಇಯರ್ ಆಗುತ್ತೆ. ಮತ್ತೆ ಈಕ್ವಲ್ ಟು ಪ್ರೆಸ್ ಮಾಡಿದಾಗ ನಿಮಗೆ 0.826 ಸಿಗುತ್ತೆ. ಅದೇ ರೀತಿ ನಿಮ್ಗೆ ಎಷ್ಟು ಇಯರ್ಸ್ ಬೇಕೋ ಅಷ್ಟು ಇಯರ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈ ಒಂದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ಈ ಒಂದು ಕ್ಯಾಶ್ ಇನ್ಫ್ಲೋನ ತಗೋಬಾರ್ದು. ಓಕೆನಾ? ಇವಾಗ ನೀವು ಇವೆರಡನ್ನ ಇಂಟು ಮಾಡಿದಾಗ ಏನು ಕ್ಯಾಶ್ ಇನ್ಫ್ಲೋ ಬಂದಿರುತ್ತೋ, ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಎಷ್ಟು ಬಂದಿರುತ್ತೋ ಅದನ್ನು ಮಾತ್ರ NPVಗೆ ನೀವು ತಗೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ನ ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಕ್ಯಾಶ್ ಇನ್ಫ್ಲೋ ಬಂದುಬಿಟ್ಟು ನಮಗೆ 20,000, 14,000, 18,000 ರುಪೀಸ್ ಬಂದಿದೆ. ಸೊ ಇವಾಗ ನಮಗೆ ಏನೇನೆಲ್ಲ NPV ಕ್ಯಾಲ್ಕುಲೇಷನ್ ಬೇಕಿತ್ತು ಎಲ್ಲ ಸಿಕ್ಕಿದೆ. ಸೊ ಇದು ಪ್ರಾಜೆಕ್ಟ್ ಎಕ್ಸ್ನ ಮಾತ್ರ ನಾನು ಹೇಳ್ತಿರೋದು. ಪ್ರಾಜೆಕ್ಟ್ ವೈನ ನೆಕ್ಸ್ಟ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಇವಾಗ ಪ್ರಾಜೆಕ್ಟ್ ಎಕ್ಸ್ ಡೀಟೇಲ್ಸ್ ಎಲ್ಲ ನಮಗೆ ಸಿಕ್ಕಿದೆಯಲ್ವಾ? ಸೊ ಇವಾಗ ಏನು ಮಾಡಿ ಅಂದರೆ PV ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ಆಫ್ ಎಕ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಫೈಂಡ್ ಔಟ್ ಮಾಡೋದು ಯಾವ ರೀತಿ ಅಂದರೆ PV ಫ್ಯಾಕ್ಟರ್ ಇಂಟು ಸರ್ಟನಿಟಿ ಕೋಎಫಿಷಿಯಂಟ್ನ ಮಾಡಿದ್ರೆ ಅಥವಾ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋನ ಮಾಡಿದ್ರೆ ನಿಮಗೆ PV ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ಆಫ್ ಎಕ್ಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನೋಡಿ, ಇಲ್ಲಿ 0.909 ಇಂಟು 20,000 ಮಾಡಿದಾಗ 18,180 ಬರುತ್ತೆ. 0.826 ಇಂಟು 14,000 ಮಾಡಿದಾಗ 11,564 ಸಿಗುತ್ತೆ. 0.751 ಇಂಟು 18,000 ಮಾಡಿದಾಗ 13,518 ಸಿಗುತ್ತೆ. ಓಕೆನಾ? ಇದು ಪ್ರಾಜೆಕ್ಟ್ ಎಕ್ಸ್ಗೆ ನಮಗೆ ಡೀಟೇಲ್ಸ್ ಎಲ್ಲ ಸಿಗ್ತಾ ಹೋಯಿತು. ಅದೇ ರೀತಿ ಪ್ರಾಜೆಕ್ಟ್ ವೈನ ಯಾವ ರೀತಿ ಮಾಡಬೇಕು ಅಂದರೆ ನಿಮಗೆ ಬೇಕು ಅಂದರೆ ನೀವು ಸಪ್ರೇಟಾಗಿ ಬರ್ಕೊಳ್ಳಿ. ಸಪ್ರೇಟಾಗಿ ಬರೆದಾಗ ನೀವು ಮತ್ತೆ ಈ 4 ಕಾಲಮ್ ಹಾಕಬೇಕಾಗುತ್ತೆ.
ಅದರ ಬದಲು ಇಲ್ಲಿ ನಮಗೆ ಪಿ ವಿ ಫ್ಯಾಕ್ಟರ್ ಬೇಕು ಆ್ಯಂಡ್ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಬೇಕಲ್ವಾ. ಪಿ ವಿ ಫ್ಯಾಕ್ಟರ್ ಹೇಗೋ ನಾವು ಬರೆದಿರ್ತೀವಿ, ಇನ್ನು ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಮಾತ್ರ ನೀವು ಬರ್ಕೋಬೇಕಾಗುತ್ತೆ. ಸೊ ಈ ಪ್ರಾಜೆಕ್ಟ್ ವೈನ ಒಂದು ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ, 18,000, 24,000, 14,000 ಅಲ್ವಾ. ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಪಿ ವಿ ಫ್ಯಾಕ್ಟರ್ ಇಂಟು ಸರ್ಟನಿಟಿ ಕ್ಯಾಶ್ ಇನ್ಫ್ಲೋನ ಇಂಟು ಮಾಡಿದ್ರೆ ನಮಗೆ ಪಿ ವಿ ಆಫ್ ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಆಫ್ ವೈ ಸಿಗುತ್ತೆ. ಸೊ ನಾವು ಇವಾಗ ಎಕ್ಸ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ಅದೇ ರೀತಿ ವೈಗೆ ಫೈಂಡ್ ಔಟ್ ಮಾಡಬೇಕಿತ್ತಲ್ವಾ. ವೈಗೆ ಎಷ್ಟು ಅಂತ ಹೇಳಿ ಸಿಗುತ್ತೆ. ಹೇಗೆ ಅಂದರೆ 0.909 ಇಂಟು 18,000 ಮಾಡಿದಾಗ 16,362 ಬರುತ್ತೆ. 0.826 ಇಂಟು 24,000 ಮಾಡಿದಾಗ 19,824 ಬರುತ್ತೆ. 0.751 ಇಂಟು 14,000 ಮಾಡಿದಾಗ 10,014 ರೂಪೀಸ್ ಸಿಗುತ್ತೆ. ಈಗ ನೀವೇನು ಮಾಡಿ ಅಂದರೆ ಪಿ ವಿ ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ಆಫ್ ಎಕ್ಸ್ ಆ್ಯಂಡ್ ಪಿ ವಿ ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ವೈ ಎರಡನ್ನೂ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡಿ 18,180 ಪ್ಲಸ್ 11,564 ಪ್ಲಸ್ 13,518ನ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಪಿ ವಿ ಎಷ್ಟು ಸಿಗುತ್ತೆ ಅಂದರೆ 43,262 ರೂಪೀಸ್ ಸಿಗುತ್ತೆ. ಅದೇ ರೀತಿ ನೀವು ವೈಗೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ವೈನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, 16,362 ಪ್ಲಸ್ 19,824 ಪ್ಲಸ್ 10,514 ಮಾಡಿದಾಗ ನಿಮಗೆ 46,700 ರೂಪೀಸ್ ಸಿಗುತ್ತೆ. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮಗೆ ಎನ್ ಪಿ ವಿ ಆನ್ಸರ್ ಬೇಕು ಅಂದರೆ ಕ್ಯಾಶ್ ಇನ್ಫ್ಲೋ ಅಥವಾ ಇನ್ವೆಸ್ಟ್ಮೆಂಟ್ನ ನೀವು ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನಲ್ಲಿ ಏನಂತ ಕೊಟ್ಟಿದ್ದಾರೆ, ಈಚ್ ಇನ್ವಾಲ್ವ್ಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಆಫ್ ರೂಪೀಸ್ 40,000. ಸೊ ಎರಡು ಪ್ರಾಜೆಕ್ಟ್ಗೂ 40,000 ಅಂತಲೇ ಹೇಳಿದ್ದಾರೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 40,000ನ ನೀವು ಮೈನಸ್ ಮಾಡಬೇಕಾಗುತ್ತೆ ಟೋಟಲ್ ಪಿ ವಿಯಲ್ಲಿ. ಆವಾಗ ನಿಮಗೆ ಎನ್ ಪಿ ವಿ ಬಂದುಬಿಟ್ಟು 3,262 ಬರುತ್ತೆ ಪ್ರಾಜೆಕ್ಟ್ ಎಕ್ಸ್ನು. ಆ್ಯಂಡ್ ಪ್ರಾಜೆಕ್ಟ್ ವೈ ಎಷ್ಟು ಬರುತ್ತೆ ಅಂದರೆ 6,700 ರೂಪೀಸ್ ಪ್ರಾಜೆಕ್ಟ್ ವೈ ಸಿಗುತ್ತೆ. ಸೊ ಇಲ್ಲಿಗೆ ಈ ಒಂದು ಆನ್ಸರ್ ಅನ್ನೋದು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ ಕೇಳಿರುವಂಥದ್ದು ಯಾವುದು, ಸೊ ಯಾವುದೋ ಒಂದು ಸಜೆಸ್ಟ್ ಮಾಡಿ ಪ್ರಾಜೆಕ್ಟ್ನ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಇಲ್ಲಿ ನಮಗೆ ಸಜೆಸ್ಟ್ ಮಾಡಿ ಅಂತ ಅಲ್ವಾ ಹೇಳಿರೋದು ಯಾವ ಪ್ರಾಜೆಕ್ಟು ಅಂತ. ಸೊ ಈ ಥರ ಸಜೆಸ್ಟ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಟೋಟಲ್ ಎನ್ ಪಿ ವಿ ಯಾವ ಒಂದು ಎನ್ ಪಿ ವಿ ಅಮೌಂಟ್ ಜಾಸ್ತಿ ಬಂದಿರುತ್ತೋ ಆ ಪ್ರಾಜೆಕ್ಟ್ನ ನೀವು ಸಜೆಸ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈನ ಒಂದು ಎನ್ ಪಿ ವಿನ. ಸೊ ಇವೆರಡರಲ್ಲಿ ಯಾವ ಎನ್ ಪಿ ವಿ ಜಾಸ್ತಿ ಇದೆ ಅಂದರೆ ಪ್ರಾಜೆಕ್ಟ್ ವೈನ ಎನ್ ಪಿ ವಿ ಜಾಸ್ತಿ ಇದೆ, ಯಾಕೆಂದರೆ 6,700 ಇದೆ. ಸೊ ಇವಾಗ ನೀವೇನು ಸಜೆಸ್ಟ್ ಮಾಡ್ತೀರಾ ಅಂದರೆ ಪ್ರಾಜೆಕ್ಟ್ ವೈ ಈಸ್ ಪ್ರಿಫರಬಲ್ ಅಂತ ಹೇಳ್ತೀರಾ. ಸೊ ಇಲ್ಲಿಗೆ ನಿಮ್ಮ ಒಂದು ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನಾನು ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.